ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋದು ನ್ಯೂಸ್ 4 ಕರ್ನಾಟಕ. ಉದ್ಯೋಗಿಗಳ ಭವಿಷ್ಯ ನಿಧಿಯಲ್ಲಿ ಹಣ ಸಂಗ್ರಹಿಸಿಕೊಂಡಿರುವ ಲಕ್ಷಾಂತರ ನೌಕರರಿಗೆ ಇಂದು ದೊಡ್ಡ ಸಿಹಿ ಸುದ್ದಿ. ನಿವೃತ್ತಿ ನಿಧಿ ಸಂಸ್ಥೆ ಇಪಿಎಫ್ಒ ಇತ್ತೀಚೆಗೆ ಕೈಗೊಂಡ ಮಹತ್ವದ ನಿರ್ಧಾರದಿಂದ ಕೋಟ್ಯಾಂತರ ಸದಸ್ಯರು ಪ್ರಯೋಜನ ಪಡೆಯಲಿದ್ದಾರೆ. ಸರ್ಕಾರ 2025-26ನೇ ಹಣಕಾಸು ವರ್ಷಕ್ಕೆ ಇಪಿಎಫ್ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಹೆಚ್ಚಿಸುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪ್ರಾರಂಭಿಸಿದೆ. ಈ ಬಡ್ಡಿದರ ಏರಿಕೆಯೊಂದಿಗೆ ಪಿಎಫ್ ಖಾತೆಗೆ ಈಗ 9.25% ಬಡ್ಡಿಯನ್ನು ಜಮಾ ಮಾಡಲು ಸೂಚನೆ ನೀಡಲಾಗಿದೆ. ಇದು ಹಿಂದಿನ ವರ್ಷಕ್ಕಿಂತ 1% ಹೆಚ್ಚುವರಿಯಾಗಿದ್ದು, ಇಪಿಎಫ್ಒಗೆ ಸೇರಿದ ಸುಮಾರು 7 ಕೋಟಿ ಉದ್ಯೋಗಿಗಳಿಗೆ ನೇರ ಲಾಭ. ಕಳೆದ 3 ವರ್ಷಗಳಲ್ಲಿ ಇಪಿಎಫ್ ಬಡ್ಡಿದರ ಕ್ರಮೇಣ ಏರಿಕೆಯಾಗುತ್ತಿದೆ. 2024-25ರಲ್ಲಿ 8.25% ಬಡ್ಡಿ, 2022-23ರಲ್ಲಿ 8.15% ಹಾಗೂ ಅದಕ್ಕೂ ಹಿಂದಿನ ವರ್ಷ 8.10% ಬಡ್ಡಿ ನೀಡಲಾಗಿತ್ತು. ಆದರೆ ಈ ಬಾರಿ ಏಕಾಏಕಿ 1% ಹೆಚ್ಚುವರಿ ಬಡ್ಡಿ ನೀಡಲು ಸರ್ಕಾರ ಮುಂದಾಗಿದೆ. ಜನವರಿಯಲ್ಲಿ ನಡೆಯಲಿರುವ ಇಪಿಎಫ್ಒ ಕೇಂದ್ರ ಟ್ರಸ್ಟಿಗಳ ಮಂಡಳಿ ಸಭೆಯಲ್ಲಿ ಇದಕ್ಕೆ ಅಂತಿಮ ಅನುಮೋದನೆ ದೊರೆಯುವ ಸಾಧ್ಯತೆ ಇದೆ. ಸಭೆಯ ಮನ್ನಣೆ ಹಾಗೂ ನಂತರ ಹಣಕಾಸು ಸಚಿವಾಲಯದ ಅನುಮೋದನೆಯೊಂದಿಗೆ ಹೊಸ ಬಡ್ಡಿ ದರವನ್ನು ಅಧಿಕೃತವಾಗಿ ಜಾರಿಗೆ ತರಲಾಗುವುದು. ಇದೀಗ ಪಿಎಫ್ ಖಾತೆ ಹೊಂದಿರುವವರ ಅತ್ಯಂತ ಮುಖ್ಯವಾದ ಪ್ರಶ್ನೆ, ನಮ್ಮ ಖಾತೆಗೆ ಬಡ್ಡಿ ಹಣ ಜಮಾ ಆಗಿದೆಯೇ? ಇದನ್ನು ಪರಿಶೀಲಿಸಲು ಇಪಿಎಫ್ಒ 3 ಸರಳ ಮಾರ್ಗಗಳನ್ನು ನೀಡಿದೆ. ಮೊದಲ ವಿಧಾನ ಇಪಿಎಫ್ಒ ಪೋರ್ಟಲ್ ಮೂಲಕ. ಇಪಿಎಫ್ಒ ವೆಬ್ಸೈಟ್ಗೆ ಭೇಟಿ ನೀಡಿ ಫಾರ್ ಎಂಪ್ಲಾಯೀಸ್ ವಿಭಾಗದಲ್ಲಿ ಮೆಂಬರ್ ಪಾಸ್ಬುಕ್ ಆಯ್ಕೆ ಮಾಡಿ ಯುಎಎನ್ ಸಂಖ್ಯೆ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿ. ಅಲ್ಲಿ ಖಾತೆಯ ವಿವರಗಳು ಮತ್ತು ಬಡ್ಡಿ ಜಮಾ ಆಗಿರುವ ಮಾಹಿತಿಯನ್ನು ನೇರವಾಗಿ ಪರಿಶೀಲಿಸಬಹುದು. ಎರಡನೇ ವಿಧಾನ ಉಮಂಗ್ ಆಪ್ ಡೌನ್ಲೋಡ್ ಮಾಡಿ ತೆರೆಯಿರಿ. ಇಪಿಎಫ್ಒ ಸೇವೆ ಆಯ್ಕೆ ಮಾಡಿ ಲಾಗಿನ್ ಆಗಿ ನಿಮ್ಮ ಪಿಎಫ್ ಬ್ಯಾಲೆನ್ಸ್ ಮತ್ತು ಇತ್ತೀಚಿನ ಬಡ್ಡಿ ವಿವರಗಳನ್ನು ವೀಕ್ಷಿಸಬಹುದು. ಮೂರನೇ ವಿಧಾನ ಮಿಸ್ಡ್ ಕಾಲ್ ಸೇವೆ. ಯುಎಎನ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯಿಂದ 9960444425ಕ್ಕೆ ಮಿಸ್ ಕಾಲ್ ನೀಡಿದರೆ ಕೆಲವೇ ಕ್ಷಣಗಳಲ್ಲಿ SMS ಮೂಲಕ ಬ್ಯಾಲೆನ್ಸ್ ಮಾಹಿತಿ ಬರುತ್ತದೆ. ಇದಕ್ಕೆ ಕೆವೈಸಿ ಪೂರ್ಣಗೊಂಡಿರಬೇಕು. ಹಾಗೆಯೇ ಮೆಸೇಜ್ ಮೂಲಕವೂ ಮಾಹಿತಿ ಪಡೆಯಬಹುದು. ಇಪಿಎಫ್ಒ HO ಎಂದು ಟೈಪ್ ಮಾಡಿ ಬಳಿಕ ಯುಎಎನ್ ಸಂಖ್ಯೆ ಹಾಗೂ ಭಾಷಾ ಕೋಡ್ ಸೇರಿಸಿ 7738299989ಕ್ಕೆ ಕಳುಹಿಸಿದರೆ ನೇರವಾಗಿ ಪಿಎಫ್ ಬ್ಯಾಲೆನ್ಸ್ ಅನ್ನು SMS ಮೂಲಕ ಪಡೆಯಬಹುದು. ನೌಕರರ ಭವಿಷ್ಯವನ್ನು ಮತ್ತಷ್ಟು ಭದ್ರಗೊಳಿಸುವ ಈ ನಿರ್ಧಾರಕ್ಕೆ ಉದ್ಯೋಗಿಗಳು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಖಾತೆಗೂ ಬಡ್ಡಿ ಜಮಾ ಆಗಿದೆಯೇ? ತಕ್ಷಣ ಪರಿಶೀಲಿಸಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ 4 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.